ಓಂ ನಮೋ ವೆಂಕಟೇಶಾಯ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮಗೆಲ್ರಿಗೂ ಗೊತ್ತು, ಎಲ್ರಿಗೂ ಒಂದು ಕುತೂಹಲ ಇರುತ್ತೆ. ಪ್ರತಿಯೊಬ್ಬರೂ ಸಹ ನಾವು ತಿರುಪತಿಗೆ ಹೋಗ್ತಕ್ಕಂಥ ಸಂದರ್ಭ, ಕೆಲವರಿಗೆ ಮನೆ ದೇವರಾಗಿರುತ್ತೆ, ಕೆಲವರಿಗೆ ಇಷ್ಟ ದೇವರಾಗಿರುತ್ತೆ, ಕೆಲವರಿಗೆ ಆ ವಿಷ್ಣುವನ್ನು ದರ್ಶನ ಮಾಡ್ಕೋಬೇಕು ಅಂತಕ್ಕಂಥ ಭಾವನೆಯಿಂದ, ಕೆಲವರು ಭಕ್ತಿಯಿಂದ ಅಲ್ಲೂ ಕೂಡ ಹೋಗಿ ಬರ್ತಾ ಇರ್ತೀವಿ. ಆದರೆ ನಮಗೆಲ್ಲರಿಗೂ ಸಹ ತಿರುಪತಿಯನ್ನು ದರ್ಶನ ಮಾಡ್ತೀವಿ, ತಿರುಮಲ ದರ್ಶನ ಮಾಡ್ತೀವಿ, ಪದ್ಮಾವತಿಯ ದರ್ಶನ ಮಾಡ್ಕೊಳ್ಳೋ ಜೊತೆಗೆ ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಬರ್ತಾ ಇರುತ್ತೆ ವಿಮಾನ ವೆಂಕಟೇಶ್ವರ ಸ್ವಾಮಿ. ಏನಿದು? ಯಾಕೆ ದರ್ಶನ ಮಾಡಬೇಕು? ಅದರ ವಿಶೇಷ ಏನು? ಎಲ್ಲಿದೆ ಇದು? ಯಾಕೆಂದರೆ ಇದು ಶಾಸ್ತ್ರ ಹೇಳುತ್ತೆ, ನಾವು ಅಲ್ಲಿ ಕುಬೇರನನ್ನು ದರ್ಶನ ಮಾಡ್ತೀವಿ, ಹಾಗೆಯೇ ಕುಬೇರ ದರ್ಶನ ಆದ ಮೇಲೆ ನಾವು ವೆಂಕಟೇಶ್ವರನ ದರ್ಶನ ಮಾಡೋ ಜೊತೆಗೆ ವಿಮಾನ ವೆಂಕಟೇಶ್ವರ ಸ್ವಾಮಿಯನ್ನು ದರ್ಶನ ಮಾಡಲೇಬೇಕು. ಅದರಿಂದನೇ ಫಲ ಸಿಗೋದು. ತಿರುಪತಿಗೆ ತಿರುಮಲಕ್ಕೆ ಹೋದ ಪರಿಪೂರ್ಣ ಫಲ ಸಿಗಬೇಕು ಅಂದರೆ ವಿಮಾನ ವೆಂಕಟೇಶ್ವರ ಸ್ವಾಮಿ ದರ್ಶನ ಇಲ್ಲದೆ ಹಾಗೇನೆ ಬರಬಾರ್ದು. ಎಲ್ಲಿದೆ ಈ ವಿಮಾನ ವೆಂಕಟೇಶ್ವರ ಸ್ವಾಮಿ ಅಂದರೆ, ನೀವು ಗೋಪುರದ ಅಂದರೆ ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿಯ ಬಂಗಾರದ ಗೋಪುರ ಏನಿದೆ, ಆ ಗೋಪುರದಲ್ಲಿ ವಾಯುವ್ಯ ದಿಕ್ಕಿನಲ್ಲಿ ಬೆಳ್ಳಿಯ ಒಂದು ಇದಿರುತ್ತೆ, ಏನು ಬೆಳ್ಳಿಯ ಒಂದು ಪ್ರಭಾವಳಿ ಇರುತ್ತೆ. ಆ ಪ್ರಭಾವಳಿ ಒಳಗಡೆ ಇರತಕ್ಕಂಥದ್ದೇ ವಿಮಾನ ವೆಂಕಟೇಶ್ವರ ಸ್ವಾಮಿ ಕೂಡ ಆಗಿರುತ್ತೆ. ಇದರ ವಿಶೇಷ ಏನು ಅಂತ ಹೇಳಿದ್ರೆ, ನಾವು ಕಲಿಯುಗ ವೈಕುಂಠ ಅಂದರೆ ತಿರುಪತಿಯನ್ನು ಏನಂತೀವಿ, ಕಲಿಯುಗ ವೈಕುಂಠ ಅಂತೂ ಕೂಡ ನಾವು ಕರಿತೀವಿ. ಹಾಗೆಯೇ ಈ ಒಂದು ಬಂಗಾರು ಏನು ಗೋಪುರದಲ್ಲಿರ್ತಕ್ಕಂಥ ಬಂಗಾರ ಗೋಪುರ, ಅದು ಆ ಗೋಪುರ ಪೂರ್ತಿ ಬಂಗಾರದಿಂದ ಇರುತ್ತೆ. ಅಲ್ಲಿರ್ತಕ್ಕಂತಹ ವಿಮಾನ ವೆಂಕಟೇಶ್ವರ ಸ್ವಾಮಿಯ ವಿಶೇಷಗಳನ್ನು ನಾವು ನೋಡೋಕೆ ಹೋದಾಗ, ದೇವರು ಒಳಗಡೆ ಇರ್ತಕ್ಕಂಥ ವೆಂಕಟೇಶ್ವರ ಸ್ವಾಮಿ, ಇದು ವಿಮಾನ ವೆಂಕಟೇಶ್ವರ ಸ್ವಾಮಿ ವಾಯುವ್ಯ ದಿಕ್ಕಿನಲ್ಲಿದೆ. ಇದನ್ನು ಹೇಗೆ ಬಂತಲ್ಲಿ ಅಂದರೆ, ಸರ್ವ ದೇವತೆಗಳ ದರ್ಶನಕ್ಕಾಗಿ ಪ್ರಕೃತಿಯನ್ನು ನೋಡ್ತಾ ಇರ್ತಕ್ಕಂಥ ಆ ಒಂದು ವಿಮಾನ ವೆಂಕಟೇಶ್ವರ. ನಾವು ಒಂದು ಕಾಲ ಅಂತಿರುತ್ತೆ ವೆಂಕಟೇಶ್ವರ ಸ್ವಾಮಿ ದರ್ಶನಕ್ಕೆ. ಬ್ರಾಹ್ಮಿ ಮುಹೂರ್ತ ಇರ್ಬೋದು, ಅಭಿಜಿನ್ ಇರ್ಬೋದು, ಹಾಗೆ ಗೋಧೋಳಿ ಇರ್ಬೋದು, ದಿನದಲ್ಲಿ ವಿಶೇಷ ಪೂಜೆ ಅಲಂಕಾರಗಳಿರ್ಬೋದು. ಆದರೆ ಸಾಕ್ಷಾತ್ ಸರ್ವತಾ ದರ್ಶನ, ಸರ್ವತಾ ದೇವರ ಒಂದು ಅನುಗ್ರಹ ಸಿಗ್ತಕ್ಕಂಥ ದೇವರು ಯಾವುದು ಅಂದರೆ ಅದು ವಿಮಾನ ವೆಂಕಟೇಶ್ವರ ಸ್ವಾಮಿಯು ಕೂಡ ಆಗಿರುತ್ತೆ. ಮಹಾವಿಷ್ಣುವಿನ ಆಜ್ಞೆಯಂತೆ ಗರುಡ ದೇವರು ಏನು ಮಾಡ್ತಾರೆ, ಆ ಗರುಡ ದೇವರು ವೈಕುಂಠದಿಂದ ತಂದು ಪ್ರತಿಷ್ಠಾಪಿಸಿದ ವಿಗ್ರಹ ಕೂಡ ಇದಾಗಿರುತ್ತೆ. ಈ ದರ್ಶನ ಕೇವಲ ಮನುಷ್ಯರಿಗಲ್ಲ, ಈ ದರ್ಶನ ಪಶು ಪಕ್ಷಿಗಳಿಗೆ, ಈ ದರ್ಶನ ಸಕಲ ದೇವತೆಗಳಿಗೆ, ಈ ದರ್ಶನಕ್ಕೆ ಹಗಲು ರಾತ್ರಿ ಎಂಬ ಭೇದ ಕೂಡ ಇರೋದಿಲ್ಲ. ಈ ದರ್ಶನ ನೋಡದೆ ಬರಬಾರ್ದು, ನೋಡಿಕೊಂಡೇ ಬರಬೇಕು. ನೀವು ರೌಂಡ್ ಹಾಕ್ಕೊಂಡು ಹೋದಾಗ, ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಹೋದಾಗ, ಆ ಡೈರೆಕ್ಷನಲ್ಲಿ ಮೇಲೆ ತಲೆ ಎತ್ತಿ ಏನು ವಾಯುವ್ಯ ದಿಕ್ಕಿನಲ್ಲಿ ಗಮನಿಸಿದಾಗ ನಿಮಗೆ ಒಂದು ಬೆಳ್ಳಿಯ ಒಂದು ಕವಚ ಕಾಣಿಸ್ತಕ್ಕಂಥದ್ದು, ಬೆಳ್ಳಿಯ ಪ್ರಭಾವಳಿ ಕಾಣಿಸ್ತಕ್ಕಂಥದ್ದು, ಆ ಬೆಳ್ಳಿಯ ಪ್ರಭಾವಳಿ ಒಳಗಡೆ ಕಾಣಿಸ್ತಕ್ಕಂಥದ್ದೇ ವಿಮಾನ ವೆಂಕಟೇಶ್ವರ. ಇದನ್ನು ದರ್ಶನ ಮಾಡಿಕೊಂಡೇ ಬರಬೇಕು ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.